ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ. ನಾನು ನನ್ನ ಮಗಳು ಬಂದಮೇಲೆ ರೆಡಿ ಮಾಡುವ ಅಂತ ಇದ್ದೆ. ಅವಳು ಬಂದಮೇಲೆ, ಯಾಕಂದರೆ ಹೋದ ವರ್ಷ ಎಲ್ಲ ಚಿಕ್ಕ ಪಾಪ ಅಲ್ಲ, ಗೊತ್ತಾಗಲ್ಲ. ಈ ಸರಿ ಅವಳು ಜೊತೆ ಕೂರಿಸಿ ಲಕ್ಷ್ಮಿಗೆ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಿದೆ ಬೇರೆ. ಅವಳು ಸ್ಕೂಲಿಂದ ಬಂದು ಸ್ನಾನ ಮಾಡಿಸಿ ರೆಡಿ ಮಾಡೋದನ್ನ ನಿದ್ದೆ ಬರ್ತಿದೆ ಅಂದು ಮಲ್ಕೊಬಿಟ್ಲು. ಇವಾಗ ಅವಳು ಮಲಗಿಸಿ ಜಸ್ಟ್ ಊಟ ಮಾಡಿ ಅವಳು ಮಲ್ಕೊಂಡಿದ್ದು ಆಯಿತು. ಇವಾಗ ನಾನು ಒಬ್ಬಳೆ ಪ್ರಿಪ್ರೇಷನ್ ಮಾಡಬೇಕೀಗ. ಇವಾಗ ಟೈಮು 8 ಗಂಟೆ ಆಗಿದೆ, 8:15. ಇಷ್ಟು ವರ್ಷ 8:15 ಎಲ್ಲ ಮುಗ್ದೋಗ್ತಿತ್ತು. ಈ ವರ್ಷ ಲೇಟು, ಯಾಕಂದರೆ ಅಂಗಡಿ ಕೊಟ್ಟಾಗಿಂದ ಅಲ್ಲಿಂದ ಬರೋದೇ ಲೇಟ್ ಆಗೋಯಿತು. ಇನ್ನೇನು ರೆಡಿ ಮಾಡಿಲ್ಲ. ಇವಾಗ 8:15 ಆಗಿದೆ, ಸ್ಟಾರ್ಟ್ ಮಾಡಬೇಕು. ಬಟ್ ಪಾಪು ಮಲ್ಕೊಂಡು ಅವಳು ನೋಡಿದರೆ ಚೆನ್ನಾಗಿರೋದು, ಇವಳು ಇದ್ರೆ ಚೆನ್ನಾಗಿರೋದು. ಅಮ್ಮ ಎಷ್ಟೊತ್ತಿಗೆ ಪೂಜೆ ಅಂತಂತಿದ್ದು. ಪಾಪ ಮಲ್ಕೊಂಡು ಇವಾಗ ಇಲ್ಲಿ ರೆಡಿ ಮಾಡುವ. ನಾನಿಲ್ಲಿ ಒಂದು ವೈಟ್ ಪಂಚೆ ತೊಗೊಂಡಿದ್ದೀನಿ ಆಯಿತಾ. ಹಿಂದ್ಗಡೆ ಬ್ಯಾಕ್ ಸ್ಕ್ರೀನ್ ಬಿಡೋಣ ಅಂತಂತ ಇಲ್ಲಿ ಅಲ್ಲೊಂದು ರಿಬ್ಬನಾಗಿ ಟೈ ಮಾಡಿದ್ದೀನಿ ಇಲ್ಲಿ ಈ ಥರ. ಮತ್ತು ಇದನ್ನು ಹಿಂಗೆ ಟೈ ಮಾಡಿದ್ರೆ ಒಂದು ವೈಟ್ ಸ್ಕ್ರೀನ್ ಚೆನ್ನಾಗಿ ಕಾಣುತ್ತೆ ಅಂತ ಹಿಂಗೆ ಮಾಡಿದ್ದೀನಿ. ಇದನ್ನು ಇಲ್ಲಿ ಹಿಂಗೆ ಟೈ ಮಾಡಿದ್ರೆ ಇದನ್ನು ಕಟ್ಬಿಟ್ಟು ತೋರಿಸ್ತೀನಿ, ಓಕೆನಾ. ಈ ಥರ ವೈಟ್ ಪಂಚೆನ ಒಂದು ಈ ಥರ ಹಾಕ್ಬಿಟ್ಟು ಬಾಗಿಲು ತೋರಣ ಈ ಥರ ಟೈ ಮಾಡಿದ್ದೀನಿ ಆಯಿತಾ. ಚೆನ್ನಾಗಿ ಕಾಣಿಸ್ತೈತಲ್ಲ. ಆ ಸ್ಕ್ರೀನ್ ಬಿಟ್ಟಾದ್ಮೇಲೆ ಒಂದು ಟೇಬಲ್ ಇಟ್ಬಿಟ್ಟು ಮೇಲೆ ಒಂದು ಶಾಲು ಹಾಕಿದ್ದೀನಿ. ಇದ್ರ ಮೇಲೆ ದೇವಿನ ಕೂರಿಸೋದು. ಇಲ್ಲಿ ಒಂದು ಸೈಡು ಏನೋ ತಟ್ಟೆ ಸಾಮಾನೆಲ್ಲ ಹಾಕ್ತಾಯಿದ್ದಾರೆ. ಈ ಕಡೆ ಒಂದು ಸೈಡು ನಮ್ಮಮ್ಮ ಇದು ಏನು ಅರ್ಶಿನ ಕುಂಕುಮ ಕೊಡೋಕ್ಕೆ ಕಡಲೆ ಪ್ಯಾಕೆಟ್ ಮಾಡ್ತಾಯಿದ್ದೆ. ಇದನ್ನ ಈ ಸರಿ ಡಬಲ್ ಫೋಲ್ಡ್ ಮಾಡಿ ಉಡ್ಸೋಣ ಅಂದ್ಬಿಟ್ಟು ಮಾಡಿ ಇದನ್ನು ಕ್ಲಿಪ್ಸ್ ಹಾಕಿ ಅಡ್ಜಸ್ಟ್ ಮಾಡಿದ್ದೀನಿ. ನೆರಿಗೆ ಎಲ್ಲ ನಾವು ಪ್ಲೇಟ್ಸು ನೀಟಾಗಿ ಅರೇಂಜ್ ಮಾಡ್ಕೋಬೋದು. ಡಬಲ್ ಸ್ಟೆಪ್ ಬರುತ್ತೆ ಇದು ಆಯಿತಾ. ಕ್ಲಿಪ್ಸ್ ಆಮೇಲೆ ರಿಮೂವ್ ಮಾಡ್ಬೋದು. ಇಲ್ಲೊಂದು ದಾರ ಹಾಕಿದ್ದೀನಿ, ಹಿಂದ್ಗಡೆ ಟೈ ಮಾಡೋದಿಲ್ಲ ಟೈಟಾಗಿ. ಇವಾಗ ಕ್ಲಿಪ್ಸ್ ಎಲ್ಲ ರಿಮೂವ್ ಮಾಡಿಬಿಡ್ತೀನಿ. ಕ್ಲಿಪ್ಸ್ ಹಾಕ್ಬಿಟ್ಟೆ ನೆರಿಗೆ ಇಡ್ಕೋಬೇಕು ಅದೆಲ್ಲ. ಕ್ಲಿಪ್ಸ್ ರಿಮೂವ್ ಮಾಡಿದ್ದೀನಿ. ಮುಖ ಹಾಕ್ಬಿಡು. ಅಕ್ಕ ಈ ಸೀರೆ ಅದಕ್ಕೆ ಬೇಗ ಉಡ್ಸ್ಬೋದಾಯ್ತಲ್ವಾ, ಅದು ದೊಡ್ಡ ಸೀರೆ ಆದ್ರೆ ಹಿಂಗೆ ಆಯ್ತಾ, ಲೇಟಾಗೋಯ್ತು. ಇವಾಗ ಮುಖ ಹಾಕ್ಬಿಡ, ಮೇಕಪ್ ಮಾಡಬೇಕಂತೆ. ಇಲ್ಲಿ ಒಂದು ಕಡ್ಡಿನ ಒಂದು ದಾರ ಹಾಕ್ಬಿಟ್ಟು ಅದನ್ನ ಕಟ್ಟಿದ್ದೀನಿ ಸಪೋರ್ಟ್ಗೆ. ಸೆರಗನ್ನ ಬಂದು ಹಿಂದ್ಗಡೆಯಿಂದ ಹಾಕಿ ಹಿಂಗೆ ಹಾಕ್ಬಿಡೋದು. ಕಂಪ್ಲೀಟ್ ಆಗಿದೆ. ಇದನ್ನು ಓಪನ್ ಮಾಡಿ ಸೊಂಟಕ್ಕೆ ಬೆಲ್ಟ್ ಹಾಕಿದ್ರೆ ರೆಡಿ. ಇವಾಗ ಡಾಬ್ ಹಾಕಿದ್ದೀನಿ. ಇವಾಗ ನೆರಿಗೆ ಬಿಚ್ಚಾಕ್ಬಿಟ್ಟು ಸರಿ ಮಾಡಿಬಿಟ್ರೆ ಕೆಲಸ ಫಿನಿಶು. ನಾನಿಲ್ಲಿ ಹೋದ ವರ್ಷದ್ದು ಐಲೈನರ್ ಇಟ್ಟಿದ್ದ, ಅದು ಏನಾಗ್ಬಿಟ್ಟೈತೆ ಡ್ರೈ ಆಗ್ಬಿಟ್ಟಿತ್ತು. ಇವಾಗ ಟೈಮ್ 10 ಗಂಟೆ ಹೋಗಿ ತೊಗೊಂಬಂದೆ ಅಂಗಡಿಲಿ ಹೊಸ ಐಲೈನರು. ಅಂದಾಗಿ ಮೇಕಪ್ ಮಾಡಿದ್ದೀನಿ. ಇದಕ್ಕೆ ಫುಲ್ ಫಿನಿಶ್ ಅನ್ನೋ ತೋರಿಸ್ತೀನಿ, ಓಕೆನಾ. ಎಲ್ಲ ಹಿಂಗಿಟ್ಟಿದ್ದೀನಿ. ಅಕ್ಕ ಚೀರಕ್ಕೆ ಕೊಡೋದು ಅದಂಗೆ. ಫೈನಲಿ ಲಕ್ಷ್ಮಿನೂ ರೆಡಿ ಆಯಿತು. ಅದದ್ದು ಏನು ನಮ್ಮ ದೇವ್ರದ್ದು ಸೀರೆ ಮತ್ತು ನಂದು ಸೀರೆ ಎರಡು ಸೇಮೇ, ಬಟ್ ಕಲರ್ ಚೇಂಜ್. ಒಂದು ನೆವಿ ಬ್ಲೂ ಪ್ಲಸ್ ಬ್ಲೂ, ಇದು ಪರ್ಪಲ್ ಪ್ಲಸ್ ಗ್ರೀನು. ತಟ್ಟೆ ಸಾಮಾನೆಲ್ಲ ರೆಡಿ ಆಯಿತು. ಮತ್ತು ಇವಾಗ ನಾನು ಪಿನ್ ಮಾಡಿ ಇಟ್ಕೊಬಿಡ್ತೀನಿ. ಬೆಳಗ್ಗೆ ಬೇಗ ಉಟ್ಕೊಬಿಡ್ಬೋದು, ಇಲ್ಲಾಂದರೆ ಲೇಟ್ ಆಗುತ್ತೆ. ಟೈಮು 11, 10, 20, 10, 20 ಇಷ್ಟೊತ್ತಾಯಿತು. ಮುಗಿಯೋ ತನಕ ಇನ್ನೂ ಊಟ ಮಾಡಿಲ್ಲ ನಾನು. ಇವಾಗ ನಂದು ಸೀರೆಲ್ಲ ಪಿನ್ ಮಾಡಿ ಇಟ್ಬಿಟ್ಟು ಊಟ ಮಾಡಿ ಮಲಗೋದು. ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕಾದ್ರೆ 5 to 6 5ರಿಂದ 6 ಗಂಟೆ ಪೂಜೆ ಮಾಡಬೇಕಾಗಿರೋದು. ಊಟ ಮಾಡಿ ಬೇಗ ಮಲಗ್ತೀನಿ. ಇನ್ನು ಪಿನ್ ಮಾಡಿ ಮಲಗೋದು 11 ಗಂಟೆ ಆಗುತ್ತೆ. 4 ಗಂಟೆ ತನಕ ನಿದ್ದೆ ಮಾಡಿದ್ದದು ಅಷ್ಟೇ. ಮತ್ತು ಬೆಳಿಗ್ಗೆ ಅರ್ಶಿನ ಕುಂಕುಮ ಕೊಡೋದೆಲ್ಲ ಎತ್ತಿಟ್ಟಿಲ್ಲ. ಏನೋ ಬಳೆ ಮತ್ತು ಬ್ಲೌಸ್ ಪೀಸ್ ತರಿಸಿದ್ದೀನಿ. ಅದು ಬಳೆ, ಇದು ಸಕ್ಕರೆ ಪ್ಯಾಕೆಟ್ ಮಾಡಿದ್ದೀವಲ್ಲ, ಕಡಲೆ ಹುಡಿ ಪ್ಯಾಕೆಟು, ಅದು ಹೂವು, ಅರ್ಶಿನ ಕುಂಕುಮ ಇದನ್ನು ಕೊಟ್ಟು ಇದು ಮಾಡೋದು. ಸ್ವಲ್ಪ ಜನ ಕರೆದ್ಬಿಟ್ಟು
ನಾಳೆ ಪೂಜೆ ಮಾಡ್ಬೇಕಾದ್ರೆ ಸಿಗ್ತೀನಿ. ಓಕೆ, ನಾನು ಹೂ ಒಂದು ಹಾಕಿಲ್ಲ. ಬೆಳಗ್ಗೆ ಎದ್ದು ಹೂ ಧರಿಸ್ಬಿಟ್ಟು ಕರ್ಪೂರ ಹಚ್ಚಿ ಪೂಜೆ ಮಾಡೋದಷ್ಟೇ ಬಾಕಿ. ನಾನು ಯಾವಾಗ ವರ್ಷ ಹಂಗೆ ಮಾಡೋದು, ನೈಟೆಲ್ಲ ಪ್ರಿಪೇರ್ ಮಾಡ್ಬಿಟ್ಟು ಮಲ್ಕೊಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಅದನ್ನು ರೆಡಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಈ ಸರಿ ಒಂದು ಹೊಸದನ್ನು ಮಾಡಿದ್ದೀನಿ ಡೆಕೋರೇಷನ್ ಐಟಮ್. ಚೆನ್ನಾಗಿದೆಯಾ? ಈ ಸಲ ಡಿಫ್ರೆಂಟಾಗಿರಲಿ ಅಂತ ಹಿಂಗೆ ಮಾಡಿದ್ದೀನಿ. ಲಕ್ಷ್ಮಿ ಮುಂದ್ಗಡೆ ಒಂದು ಟೇಬಲ್ ಇಟ್ಬಿಟ್ಟು ಇಡೋಕ್ಕೆ. ಸ್ವಲ್ಪ ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಎಸಿತೈತೆ. ಫಸ್ಟು ಊಟ ಮಾಡಬೇಕು. ಊಟ ಮಾಡಿ ಮಲಗೋದು. ನನ್ನ ಮಗಳಂತೂ ಆರಾಮ್ಸೆ ನಿದ್ದೆ. ಬಾಳೆಕಟ್ಟೆ ಒಂದು ಹಾಕಿಲ್ಲ. ಇವಾಗ ನೋಡ್ಬಿಟ್ಟು ನೆನಪಾಯಿತು. ಬಾಳೆಕಟ್ಟೆ ಆ ಕಡೆ ಈ ಕಡೆ ಒಂದು ಇಟ್ಬಿಟ್ಟು ಎಲ್ಲ ಫಿನಿಶ್ ಆಯಿತು. ಮತ್ತೆ ಪಾಪ ನಮ್ಮಮ್ಮ ಅಪ್ಪ ಎಲ್ಲ ನಿದ್ದೆ ಮಾಡಿಬಿಟ್ಟವ್ರು ಆಲ್ರೆಡಿ. ನಾನು ನನ್ನ ತಂಗಿ ಇಬ್ಬರೇ ಎಚ್ಚರಾಗಿರೋದು. ಊಟ ಮಾಡಿ ಮಲಗಬೇಕು. ಸೀರೆ ಪ್ಯಾಂಟ್ ಮಾಡಿಟ್ಬಿಟ್ಟು ಮತ್ತೆ ಬೆಳಗ್ಗೆ ಸಿಗ್ತೀನಿ. ಓಕೆನಾ? ಗುಡ್ ನೈಟ್. ಹಾಯ್, ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆ 4 ಗಂಟೆಗೆ ಅಲಾರಾಮ್ ಕೊಟ್ಬಿಟ್ಟು ಮಲಗಿದ್ದೆ. ಜಾಸ್ತಿ ನಿದ್ದೆನೇ ಸಾಲ್ಟೇಜ್ ಹೋಗೋಯ್ತು. 12 ಗಂಟೆಗೆ ಮಲಗಿ ಮತ್ತೆ 4 ಗಂಟೆಗೆ ಎದ್ದಳು. 4 ಅವರ್ ನಿದ್ದೆ ಅಷ್ಟು ಸಾಕಾಗಲೇ ಇಲ್ಲ. ಎದ್ದು ಸ್ನಾನ ಮಾಡಿ ಫಸ್ಟ್ ರೆಡಿ ಆಗಿಬಿಟ್ಟು, ಯಾಕಂದರೆ ರೆಡಿ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡಬೇಕಲ್ಲ. ಹಾಗಾಗಿ ತಲೆಯೆಲ್ಲ ಬಾಚಿ ನಾನೇ ಫಸ್ಟ್ ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ತಂಗಿ ಇನ್ನೂ ಇದ್ದಿರಲಿಲ್ಲ. ಅವಳು ಎದ್ದಿಸ್ಬಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಕಮ್ಮ ನೀನು ಆಪಲ್ನೆಲ್ಲ ದೇವ್ರು ತಿನ್ಕೊಬಿಟ್ಟದಾ? ಏನು ತಿನ್ನಲ್ಲ. ಗುಡ್ ಮಾರ್ನಿಂಗ್ ಬಂಗಾರಿ. ನನ್ನ ಮಗಳು ಇವಳು ಸೇರಿಸಿ ಪೂಜೆ ಮಾಡವ ಅಂತಂದರೆ ಇವಾಗ ಎದ್ದವಳೆ. ಟೈಮು 6:45. ನಾನು ಕರೆಕ್ಟಾಗಿ ಪೂಜೆ ಮುಗ್ಸೋಕ್ಕೂ ಇವಾಗ ಎದ್ದು ಕೂತವಳೆ. ಎದ್ದು ಬಂಗಾರ ಸ್ನಾನ ಮಾಡ್ಬೇಕಂದ. ಕಳ್ಳಿ ಯಾವ ಪೂರ ಕಳ್ಳಿಂದ ಮಾಡ್ತೀರಿ ಇವಾಗ. ಕಳ್ಳಿ ಕುಳ್ಳಿ ಇದು ಡವು ನಂಗೆ ಗೊತ್ತು. ಮನೆ ಕರಗೋಸ್ಕೊಂಡು ಹಂಗೇನಾಗ್ರ ನೋಡ್ತೀನಿ. ಅವೇನಂತಲ್ಲ ಗೊತ್ತಾ ಅಮ್ಮ, ನನ್ನ ಫ್ರೂಟ್ಸ್ನೆಲ್ಲ ಯಾಕಮ್ಮ ಅಲ್ಲಿ ದೇವ್ರಿಗೆ ಕೊಟ್ಬಿಟ್ಟಿದ್ದೀರಾ? ಆರೆಂಜು, ಆಪಲ್, ಬನಾನಾ ಎಲ್ಲ ನಂದು ಕಣಮ್ಮ ಫ್ರೂಟ್ಸು ಅಂತವಳೆ ಆವಾಗಿದ್ದ. ಆರಾಮದ್ದು ಜಾನು ಓಕೆ ಬಾಯ್, ನಾ ಹೋಯ್ತೀನಿ. ಇಡ್ಕಮ್ಮ. ಹ್ಞೂ ನಂಗೆ ಗೊತ್ತಿಲ್ಲ. ಕಳ್ಳಿ ಸಿನಿಮಾ ಅಮ್ಮನ ಭಾಳ ಚೆನ್ನಾಗಿದ್ದ. ಹಾಂ, ಚೆನ್ನಾಗಿಲ್ವಾ? ಗುದ್ದೋಗ್ಬಿಡ್ತೀನಿ ನಾ ಮಗಳ. ಇವತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಆಯಿತು. ನನ್ನ ಮಗಳು ಸೇರಿಸಿ ಇದು ಮಾಡವ ಅಂತಂದ್ರೆ ಅವಳು ಇನ್ನೂ ಎದ್ದಿಲ್ಲ. ಅವಳಿಗೂ ಸ್ನಾನ ಮಾಡಿದ್ಮೇಲೆ ಅವಳಿಗೂ ಸ್ವಲ್ಪ ಪೂಜೆ ಗೀಜೆ ಮಾಡಿಬಿಟ್ಟು ಇದು ಮಾಡಬೇಕು.
ನೆನ್ನೆ ಹಂಗೆ ಅಂತಿದ್ಲು, ಅಮ್ಮ ಪಪ್ಪಗೆ ಮಾತ್ರ ಕಾಲಂಗೆ ಪೂಜೆ ಮಾಡಿ ನಮಸ್ಕಾರ ಮಾಡ್ತೇನೆ, ನಂಗೂ ಮಾಡಮ್ಮ ಹಂಗೆ ಅಂತ ಅಂತಿದ್ಲು. ಅದಕ್ಕೆ ಅವಳಿಗೆ ರೆಡಿ ಮಾಡಬೇಕೀಗ. ಏನು ಡ್ರೆಸ್ ಹಾಕೊಳ್ಳಲ್ಲ, ಫ್ರಾಕ್ ಹಾಕೊಳ್ಳಲ್ಲ, ಅದೇ ಒಂದು ಬೇಜಾರು. ಅಟ್ಲೀಸ್ಟ್ ಫಂಕ್ಷನ್ ನಿನ್ಕಾರು ರೆಡಿ ಆಗವನಲ್ಲ, ಏನೂ ಆಗಲ್ಲ. ಅದು ಸೀರೆ ಹೆಂಗೆ ಕಾಣಿಸ್ತೈತೆ, ಚೆನ್ನಾಗಿದೆ ಅಲ್ಲ ಸೀರೆ. ಏನು ಬಂಗಾರ ಬುಟ್ಟ ನಂದು ಅಲ್ಲದಕ್ಕಂದ್ರೆ ಅದನ್ನ ಎಣ್ಣೆಕಿರ ಬುಟ್ಟು ಕಂಡ್ಬಿಡು, ಬಿದ್ದೋಗ್ಲಿ, ತೊಂದರೆ ಇಲ್ಲ. ನೋಡಿದ್ರಲ್ಲ, ಇಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮುಗೀತು. ಮತ್ತು ನಾನು ನೆಕ್ಸ್ಟು ಬ್ಲಾಗಲ್ಲಿ ಸಿಗ್ತೀನಿ. ಓಕೆನಾ? ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.